ನನ್ನ ಪ್ರೀತಿಯ ಬಂಧುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾವು ಇತಿಹಾಸವನ್ನು ತಿಳಿಯೋಣ. ಇತಿಹಾಸದಲ್ಲಿ ಗಣೇಶ ಚತುರ್ಥಿಯನ್ನು 1600ರ ದಶಕದಲ್ಲಿ ಭಾರತೀಯ ರಾಜ ಶಿವಾಜಿ ಭೋಸಲೆ ಅವರು ಮೊದಲ ಬಾರಿಗೆ ಈ ಆಚರಣೆಯನ್ನು ಅವರು ಆಚರಿಸಿದರು ಮತ್ತು ಈ ಹಬ್ಬವು ಒಂದು ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮ ಆಯಿತು ಎಂದು ಕೆಲವು ಇತಿಹಾಸಕಾರರು ಹೇಳಿದ್ದಾರೆ ಮತ್ತು ಜನರು ನಂಬುತ್ತಾರೆ. ಗಣೇಶ ಚತುರ್ಥಿಯನ್ನು ಗಣೇಶ ಚತುರ್ಥಿ, ವಿನಾಯಕ ಚತುರ್ಥಿ, ವಿನಾಯಕ ಚವಿತಿ ಹಾಗೂ ಹಳ್ಳಿ ಕಡೆ ಗಣೇಶ ಚತುರ್ಥಿಯನ್ನು ಗಣೇಶ ಚೌತಿ ಎಂದು ಕರೆಯುತ್ತಾರೆ. ಇದು ಹಿಂದೂ ದೇವರ ಗಣೇಶನ ಹಬ್ಬವಾಗಿದೆ. ಈ ಹಬ್ಬವನ್ನು ಜೇಡಿ ಮಣ್ಣಿನಿಂದ ಗಣಪತಿಯ ಮೂರ್ತಿಯನ್ನು ಮಾಡಿ ಆಚರಣೆ ಮಾಡುತ್ತಿದ್ದರು. ಗಣೇಶನ ಹಬ್ಬವನ್ನು ಅಂದಿನ ಕಾಲದಲ್ಲಿ, ಈಗಲೂ ಸಹ ಕೆಲವೊಂದು ಕಡೆ ತಾವೇ ಖುದ್ದಾಗಿ ಮೂರ್ತಿಗಳನ್ನು ಮಾಡುತ್ತಾರೆ ಮತ್ತು ಆ ಮೂರ್ತಿಗಳನ್ನು ಜನರು ತರುತ್ತಾರೆ ಹಣವನ್ನು ಕೊಟ್ಟು. ಮತ್ತು ಗಣಪತಿಗೆ ನೈವೇದ್ಯಗಳನ್ನು ಸಹ ಅವರು ಇಡುತ್ತಾರೆ ಮತ್ತು ಗಣಪತಿಗೆ ಯಾವ ಯಾವ ಪದಾರ್ಥಗಳು ಇಷ್ಟವೋ ಅವುಗಳನ್ನು ಮಾಡಿ, ಮೋದಕಗಳಂತಹ ಸಿಹಿ ತಿಂಡಿಗಳನ್ನು ಎಲ್ಲವನ್ನೂ ಸಹ ಮಾಡಿ ಅವುಗಳನ್ನು ಅಲ್ಲಿ ಗಣಪನ ಹತ್ತಿರ ಇಡುತ್ತಾರೆ ಮತ್ತು ಗಣಪತಿಯನ್ನು ಇಷ್ಟು ದಿವಸ ಎಂದು ಜನರು ಇಡುತ್ತಾರೆ. ಕೆಲವೊಂದಿಷ್ಟು ಜನರು 5 ದಿವಸ 10 ದಿವಸ ಎಂದು ಗಣಪತಿಯನ್ನು ಮೂರ್ತಿಯನ್ನು ಕೂರಿಸುತ್ತಾರೆ ಮತ್ತು ಸಂಗೀತ ಪಠಣದೊಂದಿಗೆ ಸಾರ್ವಜನಿಕವಾಗಿಯೇ ಮೆರವಣಿಗೆ ಮಾಡಿಕೊಂಡು ಕೊಂಡೊಯ್ಯಲಾಗುತ್ತದೆ ನದಿ ಕಡೆಗೆ. ಕೊನೆ ದಿನದಲ್ಲಿ ಗಣಪತಿಗೆ ಮೋದಕದಂತಹ ಸಿಹಿ ತಿಂಡಿಗಳು ಪ್ರಿಯವಾದದ್ದು ಎನ್ನುತ್ತಾರೆ. ಗಣಪತಿ ಹಬ್ಬವನ್ನು ಯಾರು ಬೇಕಾದರೂ ಸಹ ಆಚರಣೆ ಮಾಡಬಹುದು ಮತ್ತು ಗಣಪತಿಯನ್ನು ಯಾರು ಬೇಕಾದರೂ ಸಹ ಕೂರಿಸಬಹುದು. ಅದೇ ರೀತಿ ಪ್ರಪಂಚದಲ್ಲಿರುವಂತಹ ಎಲ್ಲ ಹಿಂದೂಗಳು ಈ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ. ಇದೊಂದು ಧಾರ್ಮಿಕ ಹಬ್ಬವಾಗಿದೆ. ಹಳ್ಳಿ ಕಡೆಗೆ ಒಂದು ಕಿವಿ ಮಾತನ್ನು ಹೇಳುತ್ತಾರೆ, ನೀವು ಯಾವುದೇ ಕೆಲಸಕ್ಕಾದರೂ ಹೊರಟಿದ್ದರೆ ಗಣೇಶ ಮೂರ್ತಿಯನ್ನು ನೋಡಿ ಹೋಗಿರಿ ಮತ್ತು ಗಣೇಶನಿಗೆ ಕೈ ಮುಗಿದು ಹೋಗಿರಿ ಎಂದು ಹೇಳುತ್ತಾರೆ. ಏಕೆಂದರೆ ಯಾವುದೇ ವಿಘ್ನಗಳು ಸಹ ನಮಗೆ ಬರುವುದಿಲ್ಲ ಎಂದು ಅರ್ಥ. ಗಣೇಶನನ್ನು ಬುದ್ಧಿವಂತಿಕೆಯ ದೇವರು ಎಂದು ಆಚರಿಸುತ್ತಾರೆ ಜನರು. ಗಣೇಶನನ್ನು ಯಾವ ರಾಜ್ಯಗಳಲ್ಲಿ ಕೂರಿಸುತ್ತಾರೆ ಎಂದರೆ ಭಾರತೀಯ ಹಿಂದೂಗಳು ಉಪಖಂಡಾದ್ಯಂತ ವಿಶೇಷವಾಗಿ ಮಹಾರಾಷ್ಟ್ರ, ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ಕರ್ನಾಟಕ, ಕೇರಳ, ಒಡಿಶಾ, ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಗೋವಾ ಹಾಗೆಯೇ ನೇಪಾಳ ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ. ಮತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಕೆನಡಾ, ಸಿಂಗಾಪುರ್, ಮಲೇಷಿಯಾ, ಟ್ರಿನಿಡಾಡ್ ಮತ್ತು ಟೊಬಾಗೊ, ಗಯಾನ್, ಸುರಿನಾಮ್, ಕೆರಿಬಿಯನ್, ಫಿಜಿ, ಮಾರಿಷಸ್, ದಕ್ಷಿಣ ಆಫ್ರಿಕಾದ ಇತರ ಭಾಗಗಳಲ್ಲಿಯೂ ಸಹ ಹಿಂದೂ ವಲಸೆಗಾರರು ಗಣೇಶ ಚತುರ್ಥಿಯನ್ನು ಆಚರಿಸುತ್ತಾರೆ. ಗಣೇಶ ಚತುರ್ಥಿಯ ಮೂಲ ತಿಳಿದಿಲ್ಲವಾದರೂ ಸಹ 1893ರಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರಮುಖ ವಸಾಹತುಶಾಹಿ ವಿರೋಧಿ ಸ್ವಾತಂತ್ರ್ಯ ಹೋರಾಟಗಾರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಅವರು ಸಾರ್ವಜನಿಕ ಆಚರಣೆಯನ್ನು ಪ್ರಾರಂಭಿಸಿದರು. ನಂತರ ಇದು ಹೆಚ್ಚು ಜನಪ್ರಿಯವಾಯಿತು. ಗಣೇಶ ಚತುರ್ಥಿ ಹಿಂದೂಗಳು ಆಚರಿಸಲಾಗಿತ್ತು. ಗಣಪತಿಯನ್ನು ಪುರಾಣದಲ್ಲಿ ಯಶಸ್ಸಿನ ದೇವರು ಎಂದು ಕರೆಯುತ್ತಾರೆ ಮತ್ತು ಅಡಚಣೆ ನಿವಾರಣೆ ಮಾಡುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಗಣಪತಿ ಎಂದು ನಂಬುತ್ತಾರೆ. ಮತ್ತು ಪುರಾಣದಲ್ಲಿ ನಾರದ ಪುರಾಣ ಮತ್ತು ಬ್ರಹ್ಮ ವೈವರ್ತ ಪುರಾಣ ನಿರ್ದಿಷ್ಟವಾಗಿ ಅವರನ್ನು ಅಪಾರವಾಗಿ ಸ್ತುತಿಸುತ್ತವೆ. ಪಠ್ಯದ ವ್ಯಾಖ್ಯಾನಗಳ ಆಚೆಗೆ ಪುರಾತತ್ವ ಶಾಸ್ತ್ರದ ಮತ್ತು ಶಿಲಾಶಾಸನದ ಪುರಾವೆಗಳು ಗಣೇಶನು ಜನಪ್ರಿಯವಾಗಿದ್ದನೆಂದು ಸೂಚಿಸುತ್ತವೆ. ಗಣಪತಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಹಾಗೂ ಗಣೇಶ ಹಬ್ಬವನ್ನು ಎಲ್ಲರೂ ಸಹ ಸೇರಿ ಅದನ್ನು ವಿಜೃಂಭಣೆಯಿಂದ ಕಳಿಸಿಕೊಡುತ್ತಾರೆ ನದಿಗೆ. ಗಣಪತಿಯ ತಂದೆ ತಾಯಿಯ ಹೆಸರು ಶಿವ ಮತ್ತು ಪಾರ್ವತಿ ಆಗಿದೆ. ಗಣೇಶನು ಶಕ್ತಿಶಾಲಿಯಾದಂತಹ ದೇವರು. ಗಣೇಶನ ವಾಹನ ಇಲಿ ಆಗಿದೆ ವೀಕ್ಷಕರೇ. ಗಣೇಶನು ತುಂಬ ಜ್ಞಾನವುಳ್ಳಂತಹ ದೇವರು ಆಗಿದ್ದಾರೆ.
ಪ್ರತಿಯೊಬ್ಬರೂ ಸಹ ಗಣೇಶನನ್ನು ನದಿಗೆ ಬಿಡಲು ಹೋದಾಗ ಅದನ್ನು ಕೊಂಡೊಯ್ಯುವಾಗ ಈ ಹೇಳಿಕೆಯನ್ನು ಹೇಳುತ್ತಾರೆ: ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ ಎಂದು ಜನರು ಹೇಳುತ್ತಾರೆ. ಅದೇ ರೀತಿ ಪಟಾಕ್ಷಿಯನ್ನು ಹಾರಿಸುತ್ತಾರೆ ಮತ್ತು ಜನರು ಎಲ್ಲರೂ ಸಹ ಕುಣಿಯುತ್ತಾರೆ. ಅದೇ ರೀತಿ ಕೆಲವೊಂದಿಷ್ಟು ಜನರು ನೋಡುತ್ತಾರೆ.